ಒಂದ್ಸರಿ ಒಬ್ಬೊಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಡಾಕ್ಟರ್ ನಂಗೆ ಡಿಪ್ರೆಷನ್, ಬೆಳಕಾದ್ರೆ ಯಾವಾಗ ಕತ್ಲಾಗತ್ತೆ ಅನ್ಸುತ್ತೆ, ಕತ್ಲಾದ್ರೆ ಯಾವಾಗ ಬೆಳಕಾಗತ್ತೆ ಅನ್ಸುತ್ತೆ, ನನಗೆ ನಾನೇ ಭಾರ ಆಗೋಗಿದ್ದೀನಿ, ನಗೋಕ್ಕಾಗ್ತಾ ಇಲ್ಲ, ಅಳೋಕ್ಕಾಗ್ತಾ ಇಲ್ಲ, ಇದರಿಂದ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡಿ, ಇಲ್ಲ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ಹೀಗೆಲ್ಲ ಆಗ್ಬಾರ್ದಲ್ಲಪ್ಪ, ಒಂದು ಕೆಲಸ ಮಾಡು, ಪಕ್ಕದೂರಲ್ಲಿ ಒಂದು ಸರ್ಕಸ್ ಹಾಕಿದ್ದಾರೆ, ಅದರಲ್ಲಿ ಒಬ್ಬ ಜೋಕರ್ ಇದ್ದಾನೆ, ಹೇಗೆ ನಗಿಸ್ತಾನೆ ಅಂತಂದ್ರೆ ಹೊಟ್ಟೆ ಹುಣ್ಣಾಗುವಾಗ ನಗಿಸ್ತಾನೆ, ಎಲ್ಲರೂ ಹೋಗಿ ಅಲ್ಲಿ ನಕ್ಕೊಂಡು ಬರ್ತಾರೆ, ನಾನು ನಿನ್ನೆ ಹೋಗಿ ಹೊಟ್ಟೆ ಹುಣ್ಣಾಗೋಗಿ ನಕ್ಕು ಬಂದೆ, ಅಲ್ಲಿ ಹೋಗು, ಅವ್ನು ನಿನ್ನ ನಗಿಸ್ತಾನೆ ಅಂತ. ಅವ್ನು ಸ್ವಲ್ಪ ಸುಮ್ಮನೆ ಇದು ಹೇಳ್ತಾನೆ, ಡಾಕ್ಟ್ರೇ ನಾನೇ ಆ ಜೋಕರ್ ಅಂತ. ಜೀವನದಲ್ಲಿ ಹೇಗೇನೆ ಅಂಥ ಜೋಕರ್ಗಳು ನಾವೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಅಥವಾ ಅಂಥ ಜೋಕರ್ಗಳು ನಿಮಗೆ ಪರಿಚಯ ಇರ್ಬೋದು. ಅವ್ರ ನೋವನ್ನೆಲ್ಲ ಒಳಗಡೆ ಅದ್ಮಿಟ್ಕೊಂಡು ಹೊರಗಡೆ ಎಲ್ಲರ ಜೊತೆನೂ ಚೆನ್ನಾಗಿರ್ಬೋದು, ನಗಿಸ್ತಾ ಇರ್ಬೋದು. ಬಹುಶಃ ಅವ್ರ ಕಷ್ಟಗಳನ್ನ, ಅವ್ರ ನೋವುಗಳನ್ನ ಹೇಳ್ಕೊಂಡ್ರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಆಡ್ಕೊಂಡು ನಗ್ಬಿಡ್ತಾರೆ ಅನ್ನೋ ಭಯ ಅವರಲ್ಲಿರ್ಬೋದು. ಬೇರೆ ಏನೇ ಕಾರಣ ಇರ್ಬೋದು. ಅಂಥವ್ರು ನೀವಾಗಿದ್ರೆ ಅಥವಾ ಅಂಥವ್ರು ನಿಮಗೆ ಪರಿಚಯ ಇದ್ರೆ ಅವ್ರಿಗೆ ಹೇಳಿ, ಅಥವಾ ನೀವು ಅರ್ಥ ಮಾಡ್ಕೊಳ್ಳಿ. ಟೈಮ್ ಯಾವತ್ತೂ ಒಂದೇ ಥರ ಇರೋದಿಲ್ಲ.